ನೀವು 3 ಜನ ಸಂಗೀತ ಮತ್ತು ತನಿಷಾ ನೀವು ಒಟ್ಟೊಟ್ಟಿಗೆ ಆಡ್ತಾ ಇದ್ರಿ. ಕೊನೆಯವರೆಗೂ ಈ ಫ್ರೆಂಡ್ಶಿಪ್ ಇದೇ ರೀತಿ ಇರುತ್ತೆ ಅಂತಲೇ ಎಲ್ಲ ಅಂದ್ಕೊಂಡಿದ್ರು. ಆದರೆ ಲಾಸ್ಟಲ್ಲಿ ನೀವು ಸಂಗೀತ ಆಲ್ರೆಡಿ ಬೇರೆ ಬೇರೆ ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರಿ. ಅದಾದ ನಂತರ ತನಿಷಾ ಮತ್ತು ನಿಮ್ಮ ಸ್ಪ್ಲಿಟ್ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ಕೊನೆ ಕ್ಷಣದಲ್ಲಿ ನೀವು ಕೂಡ ಬೇರೆ ಬೇರೆ ಆಗಿದ್ರಿ. ಸೊ ಇದೆಲ್ಲವನ್ನು ನೋಡಿದಾಗ ಏನಂತಂದರೆ ಇದೆಲ್ಲ ಆಗಿದ್ದು ಒಳ್ಳೇದಕ್ಕೆ ಅಂತ ಅನ್ನಿಸ್ತಿದೆಯಾ ನಿಮಗೆ? ಜೊತೆಗೆ ಲಾಸ್ಟಲ್ಲಿ ಹೇಗಿತ್ತು ಸಿಚುವೇಶನ್ ಕಾರ್ತಿಕ್? ಅಂದರೆ ನೀವು ತುಂಬ ಲೋ ಆಗಿಬಿಟ್ಟಿದ್ರಿ, ಎಲ್ಲದಕ್ಕೂ ಕಾರ್ತಿಕ್ನ ಟಾರ್ಗೆಟ್ ಮಾಡಲಾಗಿತ್ತು. ಟಾರ್ಗೆಟ್ ಮಾಡಲಾಗಿತ್ತು ನಿಜ. ಆ ಒಂದು ನಾಮಿನೇಟ್ ಮಾಡಿದಾಗ್ಲಂತೂ ಎಲ್ಲರೂ ನನ್ನ ಮೇಲೆ ದೂರ್ತಾ ಇದ್ರು ಒಳಗಡೆ. ಏನು ಫ್ರೆಂಡ್ನೇ ಬಿಟ್ಕೊಟ್ಬಿಟ್ಟ, ಫ್ರೆಂಡ್ಶಿಪ್ ಎಲ್ಲ ಫೇಕು, ಫ್ರೆಂಡ್ಶಿಪ್ ಅಂತಾರೆ, ಯೂಸ್ ಮಾಡ್ಕೊಂಬಿಟ್ಟ ಅಂತೆಲ್ಲ ತುಂಬ ಮಾತಾಡಿದ್ರು. ಮೇಡಮ್, ನಾನು ಬಂದಿದ್ದು ಒಬ್ಬನೇ, ಹೋಗೋದೊಬ್ಬನೇ. ಫ್ರೆಂಡ್ಶಿಪ್ ಬೇಕು, ಒಂದು ಹಂತದವರೆಗೂ ಡೆಫಿನೆಟ್ಲಿ ಬೇಕು. ಅದಾದಮೇಲೆ ನಾನು ಕರ್ಕೊಂಡೋಗಿ ಗೆಲ್ಸೋಕ್ಕಾಗುತ್ತಾ? ನಾನು ಗೆಲ್ಲಕ್ಕೆ ಬಂದಿರೋದಲ್ವ, ನನ್ನ ಆಟ ನಾನು ಆಡಲೇಬೇಕು. ಆವಾಗ ನಾಮಿನೇಟ್ ಮಾಡಿದ ನಿಜ. ಅದಾದಮೇಲೆ ಸುಮಾರಷ್ಟು ಮಾತುಗಳಿಂದ ಬಂದು ಅದರಿಂದ ಡೌನ್ ಆಗಿದ್ದು ನಿಜ. ಬಟ್ ನಾನೆಲ್ಲೂ ಬಿಟ್ಕೊಟ್ಟಿಲ್ಲ. ಅದ್ರ ಬಗ್ಗೆ ನನಗೆ ಭಾಳ ಖುಷಿ ಇದೆ. ಟಾರ್ಗೆಟ್ ಮಾಡಿದವ್ರು ಮಾಡ್ತಾರೆ. ಜನ ನೋಡಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಇವನು ಕುಗ್ಗಿದ್ರೂ ಪರವಾಗಿಲ್ಲ, ಇವನು ಗೆದ್ದು ಬರಲಿ ಅನ್ನೋದು ಒಂದು ಸಪೋರ್ಟ್ ಇದೆಯಲ್ಲ ಜನಗಳದು, ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಮೇಡಮ್. ಇದು ನಂದಲ್ಲ, ಜನಗಳದು. ನಿಮ್ಮ